ಸರ್ ಗ್ಯಾರಂಟಿ ಪರಿಶೀಲನೆ ಮಾಡ್ತೀವಿ ಅಂತ ಮುನಿಯಪ್ಪನವರು ಹೇಳಿದ್ರು, ಅದ್ರ ಬಗ್ಗೆ ಅದು ಗ್ಯಾರಂಟಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ನಿರೀಕ್ಷೆ ಇಟ್ಟಿದ್ವಿ 18ರಿಂದ 20 ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿದ್ವಿ, ಇಲ್ಲ ಅಂತಲ್ಲ. ಈ ಗ್ಯಾರಂಟಿಗಳಿಂದ ನಾವು 18ರಿಂದ 20 ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇದ್ದೀವಿ. ನಿರೀಕ್ಷೆ ತಕ್ಕಂಗೆ ನಮ್ಗೆ ಆಗಲಿಲ್ಲ. 1 ಸೀಟ್ ಇದ್ದಿದ್ದು 9 ಸೀಟ್ ಆಯಿತು, 1 ಸೀಟ್ ಇದ್ದಿದ್ದು 9 ಸೀಟ್ ಆಯಿತು. ಅದಾದಮೇಲೆ ಭಾಳ ಜನ ಬಂದು ಮಾನ್ಯ ಮುಖ್ಯಮಂತ್ರಿಗೆ ಅಂದರು, ಇಡೀ ರಾಜ್ಯದಿಂದ ಬಂದು ಹೇಳಿದ್ರು, ಸರ್ ಈ ಗ್ಯಾರಂಟಿಯಿಂದ ಏನು ಉಪಯೋಗ ಆಗಲಿಲ್ಲ, ಜನ ಮತ ಕೊಟ್ಟಿಲ್ಲ, ಈ ಗ್ಯಾರಂಟಿಗಳು ತೆಗ್ದಾಕಿ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಮಾತು ಹೇಳಿದ್ರು, ನಾವು ಇದು ಗ್ಯಾರಂಟಿ ಕೊಟ್ಟಿರೋದು ಪೊಲಿಟಿಕ್ ಲಾಭಕ್ಕೋಸ್ಕರ ಅಲ್ಲ, ಬಡವ್ರಿಗೆ ಒಳ್ಳೇದಾಗಲಿ ಅಂತ ಕೊಟ್ಟಿರೋದು. ನಮ್ಗೆ ಯಾವತ್ತವರೆಗೂ ಕಾಂಗ್ರೆಸ್ ಸರ್ಕಾರ ಆಗ್ತದೆ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ ಅಂದರು. ಸರ್ ಈಗ ಪ್ರಾಸಿಕ್ಯೂಷನ್ ಬಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಯಾವ ಕಾರಣಕ್ಕೂ ಕೊಡೋಂಗಿಲ್ಲ. ಏನಕ್ಕೆ ಕೊಡೋದು ರಾಜೀನಾಮೆ, ಏನಕ್ಕೆ ಕೊಡಬೇಕು? ನಮ್ಮ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ, 100ಗೂ ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ. ರಾಜೀನಾಮೆ ಕೊಡೋದು ಪ್ರಶ್ನೆನೇ ಬರಲ್ಲ.